ನಮಸ್ಕಾರ. ನಾನು ಕಳೆದ ವಾರ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅದನ್ನು ಶ್ರೀ ಅಂಬಾಬಾಯಿ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಬರೀ ದೇವಸ್ಥಾನದ ಬಗ್ಗೆ ವಿವರವಾಗಿ ಹೇಳಿದ್ದೇನೆ ಹೊರತು ನಮ್ಮ ಜರ್ನಿ ಹೇಗಿತ್ತು, ಇಲ್ಲಿಂದ ನಾವು ಕೊಲ್ಲಾಪುರಕ್ಕೆ ಹೇಗೆ ಹೋದ್ವಿ ಅನ್ನೋದು ನಾನು ಆ ವಿಡಿಯೋದಲ್ಲಿ ಹೇಳಿಲ್ಲ. ಈ ವಿಡಿಯೋದಲ್ಲಿ ನಾನು ವಿವರವಾಗಿ ಕೊಲ್ಲಾಪುರಕ್ಕೆ ಹೋಗೋದು ಹೇಗೆ ಅಂತ ತೋರಿಸ್ತೀನಿ. ದಯವಿಟ್ಟು ನೋಡಿ, ಆನಂದಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊಲ್ಲಾಪುರಕ್ಕೆ ನಾವು ಕಾರಲ್ಲಿ ಹೋಗಿದ್ವಿ. ನೀವು ಒಂದು ವೇಳೆ ಕೊಲ್ಲಾಪುರಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ನಿಮಗೆ ಎರಡು ಬೇರೆ ಬೇರೆ ದಾರಿ ಇದೆ, ಎರಡು ಹೈವೇಸ್ ಇದೆ. ಒಂದು ನೀವು ವಿಜಯಪುರದ ಮೇಲೆ ಹೋಗ್ಬೋದು. ವಿಜಯಪುರದ ಮೇಲೆ ಹೋದರೆ ಸುಮಾರು 691 ಕಿಲೋಮೀಟ್ರ್ ಆಗುತ್ತೆ. ಅಥವಾ ನೀವು ಇವಾಗ ಹುಬ್ಳಿ ಹೋಗಿ, ಹುಬ್ಳಿಯಿಂದ ಧಾರವಾಡ ಹೋಗಿ, ಧಾರವಾಡದಿಂದ ಬೆಳಗಾವಿ ಹೋಗಿ ಈ ರಸ್ತೆಯಲ್ಲಿ ಕೂಡ ಹೋಗ್ಬೋದು. ಇದು ಕೂಡ ಹೈವೇನೇ. ಇದು ಒಂದು ಒಳ್ಳೆಯ ರಸ್ತೆ. ಇದು ಸುಮಾರು 614 ಕಿಲೋಮೀಟ್ರ್ ಆಗುತ್ತೆ. ನಾವು ಹೋಗಬೇಕಾದ್ರೆ ಹುಬ್ಳಿ ಧಾರವಾಡ ಮೇಲೆ ಹೋದ್ವಿ, ಬರಬೇಕಾದ್ರೆ ವಿಜಯಪುರದ ಮೇಲೆ ಬಂದ್ವಿ. ಬ್ಯಾಂಗ್ಳೂರಿಂದ ನೀವು ಹೊರಟ್ರೆ ತುಮಕೂರು ಹೋಗಿ ಅಲ್ಲಿಂದ ದಾವಣಗೆರೆ, ದಾವಣಗೆರೆಯಿಂದ ಹುಬ್ಬಳ್ಳಿ, ಹುಬ್ಬಳ್ಳಿಯಿಂದ ಧಾರವಾಡ, ಧಾರವಾಡದಿಂದ ಬೆಳಗಾವಿ, ಬೆಳಗಾವಿಯಿಂದ ನೀವು ಕೊಲ್ಲಾಪುರಕ್ಕೆ ರೀಚ್ ಆಗ್ಬೋದು. ಈ ದಾರಿ ಚೆನ್ನಾಗಿದೆ, ಆದರೆ ಸಿಕ್ಕಾಪಟ್ಟೆ ರಿಪೇರಿ ಆಗ್ತಾ ಇರೋದ್ರಿಂದ ದಾರಿ ಉದ್ದಕ್ಕೂ ಎಲ್ಲಿ ನೋಡಿದ್ರು ಬ್ರೇಕ್ಸು, ಎಲ್ಲಿ ನೋಡಿದ್ರು ಡೈವರ್ಷನ್ಸು, ಇವೆಲ್ಲ ತುಂಬ ಪ್ರಾಬ್ಲಮ್ ಆಯಿತು. ನಾವು ಹೋಗಬೇಕಾದ್ರೆ ಸ್ವಲ್ಪ ಆ್ಯಕ್ಚುಲಿ ಲೇಟ್ ಆಯಿತು ನಾರ್ಮಲ್ಗಿಂತ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ, ಬರಬೇಕಾದ್ರೆ ವಿಜಯಪುರದ ಮೇಲೆ ಬಂದ್ವಿ. ವಿಜಯಪುರದ ರಸ್ತೆ ಕೂಡ ಹಾಗೆ ಬಿಗಿನಿಂಗಲ್ಲಿ ಸ್ವಲ್ಪ ಭಾಳ ಕಷ್ಟ ಇರುತ್ತೆ. ಆದರೆ ವಿಜಯಪುರ ರಸ್ತೆಯಲ್ಲಿ ಬರಬೇಕಾದ್ರೆ ರೋಡು ತುಂಬ ಚೆನ್ನಾಗಿದೆ, ಅಲ್ಲ ಹೊಸ ರೋಡು. ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ, ಸುಮಾರು 100 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಆದರೆ ಕೊಲ್ಲಾಪುರದಿಂದ ಒಂದು ಅಥಣಿವರೆಗೂ ಬರಬೇಕಂದ್ರೆ ತುಂಬ ಕೆಟ್ಟದಾಗಿದೆ ರೋಡ್. ಅಲ್ಲಿಂದ ಅಲ್ಲಿಗೆ ರೀಚ್ ಆಗೋದು ಭಾಳ ಕಷ್ಟ ಆಗುತ್ತೆ. ಆ ಏರಿಯಾ ಒಂದು ದಾಟ್ಕೊಂಡ್ಬಿಟ್ರೆ ಆಮೇಲೆ ರೋಡ್ ತುಂಬ ಚೆನ್ನಾಗಿದೆ. ಖಾಲಿ ಇರುತ್ತೆ, ಜನನೇ ಇರಲ್ಲ, ಖಾಲಿ ರೋಡ್ ಇರುತ್ತೆ. ಬಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, 1 hour ಟೈಮ್ ತೊಗೊಳುತ್ತೆ. ಸೊ ನಾವು ಬರಬೇಕಾದ್ರೆ ವಿಜಯಪುರದ ಮುಖಾಂತರ ಬಂದ್ವಿ. ಬೆಂಗಳೂರು ಸುಮಾರು ಮಧ್ಯಾಹ್ನ 12 ಗಂಟೆಗೆ ಬಿಟ್ವಿ. ಅಲ್ಲಿಂದ ನೇರವಾಗಿ ಧಾರವಾಡದವರೆಗೂ ನಾನ್ ಸ್ಟಾಪ್ ಆಲ್ಮೋಸ್ಟ್ ಬಂದ್ವಿ. ಮಧ್ಯದಲ್ಲಿ ಒಂದು 2-3 ಸಲ ಕಾಫಿ ಟೀಗೆ ನಿಲ್ಲಿಸಿರ್ಬೋದು. ಅದು ಬಿಟ್ಟರೆ ನೇರವಾಗಿ ಬಂದ್ವಿ. ಸುಮಾರು 8:30-9 ಗಂಟೆ ಆಯಿತು ನಾವು ಧಾರವಾಡ ಬರೋ ಅಷ್ಟೊತ್ತಿಗೆ. ತುಂಬ ಹಸಿವಾಗಿತ್ತು. ಧಾರವಾಡದ ಹತ್ರ ನುಗ್ಗೆಕೆರೆ ಟೋಲ್ ಗೇಟ್ ಅಂತಿದೆ, ನುಗ್ಗೆಕೆರೆ ಪ್ಲಾಜಾ ಅಂತಿದೆ, ಟೋಲ್ ಪ್ಲಾಜಾ. ಅದ್ರ ಹತ್ರ ಮಿಶ್ರಾ ಪೇಡ ಅವ್ರದ್ದು ಬಿಗ್ ಮಿಶ್ರಾ ಪೇಡ ಅನ್ನೋ ಒಂದು ಕೆಫೆ ಇದೆ. ಬಿಗ್ ಮಿಶ್ರಾ ಪೇಡ ಅನ್ನೋ ಒಂದು ಹೋಟ್ಲಲ್ಲಿ ನಾವು ರಾತ್ರಿ ಊಟ ಮಾಡಿದ್ವಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ನನ್ನ ಚಾನಲ್ ಹಾಕಿದ್ದೀನಿ, ಆಲ್ರೆಡಿ ನೋಡಿರ್ಬೋದು. ಬಟ್ ನಮ್ಮ ಜರ್ನಿ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಜರ್ನಿ. ಸ್ವಲ್ಪ ರಿಸ್ಕಿ ಅನ್ನಿಸ್ತು, ಯಾಕಂದರೆ ಸುಮಾರು 1,500 ಕಿಲೋಮೀಟರು ಡ್ರೈವ್ ಮಾಡಿಕೊಂಡು ಅಪ್ ಆ್ಯಂಡ್ ಡೌನ್ ಮಾಡೋದಂದರೆ ತುಂಬ ರಿಸ್ಕಿನೇ. ಬಟ್ ಏನೋ ಒಂದು ಕಾರಲ್ಲಿ ಹೋಗಿ ರೋಡ್ ಟ್ರಿಪ್ ಮಾಡೋಣ ಒಂದು ಆಸೆಯಿಂದ ಹೋಗಿ ನಾವು ತಿರ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು, ಅಡ್ವೆಂಚರಸ್ ಆಗಿತ್ತು. ಬಟ್ ನೀವು ರಿಸ್ಕ್ ತೊಗೊಬೇಕು ಅಂತ ಅನಿಸಿದ್ರೆ ಹೋಗಿ, ಅಥವೈಸ್ ನೀವು ಬೇರೆ ದಾರಿಯಲ್ಲಿ ಹೋಗ್ಬೋದು. ಬಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಕೂಡ ನೀವು ಹೋಗ್ಬೋದು. ಆದರೆ ನೀವು ಹೋಗಿ ಕೊಲ್ಲಾಪುರ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಬನ್ನಿ. ಶ್ರೀ ಅಂಬಾಬಾಯಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಅದನ್ನು ಕೂಡ ತಾವು ನೋಡಿರ್ಬೋದು. ಒಂದು ವೇಳೆ ನೋಡಿಲ್ಲ ಅಂದರೆ ಆ ವಿಡಿಯೋ ಕೂಡ ನೋಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನು ನೋಡಿ ನನ್ನನ್ನು ಪ್ರೋತ್ಸಾಹಿಸಿ. ನನ್ನ ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.